ಪ್ರಿಯ ವೀಕ್ಷಕರೇ, ಐಪಿಎಲ್ ಇತಿಹಾಸದಲ್ಲೇ ಅತಿ ದೊಡ್ಡ ದಾಖಲೆಯಾಗಿ ಆದಿತ್ಯ ಬಿರ್ಲಾ ಗ್ರೂಪ್ ರಾಯಲ್ಸ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಸುಮಾರು 16,700 ಕೋಟಿ ರೂಪಾಯಿಗೆ ಖರೀದಿಸಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ನಿಮಗೆ ಈಗಾಗಲೇ ಇದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದರೆ ಸಂಪೂರ್ಣವಾಗಿ ಯಾವೆಲ್ಲ ಕೋಟಿ ಕುಬೇರರು ಈ ತಂಡವನ್ನು ಖರೀದಿಸಿದ್ದಾರೆ ಎಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಆದಿತ್ಯ ಬಿರ್ಲಾ ಗ್ರೂಪ್ ನೇತೃತ್ವದ ಹೂಡಿಕೆದಾರರಾದ ಒಕ್ಕೂಟ ಈ ತಂಡವನ್ನು ಖರೀದಿಸಿದೆ. ಆದಿತ್ಯ ಬಿರ್ಲಾ ಗ್ರೂಪ್ ಮೊದಲು ಮತ್ತು ಟೈಮ್ಸ್ ಆಫ್ ಇಂಡಿಯಾ ಮತ್ತು ಬ್ಲ್ಯಾಕ್ ಸ್ಟೋನ್ ಮತ್ತು ಬೋಲ್ಟ್ ವೆಂಚರ್ಸ್ ಈ 4 ಕಂಪನಿಗಳು ಒಕ್ಕೂಟದಿಂದ ಈಗ ಆರ್ಸಿಬಿ ಈಗ ಸೋಲ್ಡ್ ಔಟ್ ಆಗಿದೆ, ಅದು ಕೂಡ ಭಾರಿ ದೊಡ್ಡ ಮೊತ್ತಕ್ಕೆ. ಸೊ ಆದಿತ್ಯ ಬಿರ್ಲಾ ಗ್ರೂಪ್ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಇಂಡಿಯಾದ ಒಂದು ಸಂಸ್ಥೆ. ಹೌದು, ಅದರ ನಂತರ ಟೈಮ್ಸ್ ಆಫ್ ಇಂಡಿಯಾ, ಇದು ಇಂಡಿಯಾದಲ್ಲಿ ಒಂದು ನ್ಯೂಸ್ ಪೇಪರ್ ಮೀಡಿಯಾ ಅಥವಾ ಏಜೆನ್ಸಿ ಅಂತ ಹೇಳಬಹುದು. ಇನ್ನು ಬ್ಲ್ಯಾಕ್ ಸ್ಟೋನ್ ಅಮೆರಿಕದ ಖಾಸಗಿ ಇಕ್ವಿಟಿ ದೈತ್ಯ ಕಂಪನಿ. ಅಂತಿಂತ ಸಣ್ಣ ಕಂಪನಿಯಲ್ಲ, ಇದು ತುಂಬಾನೇ ದೊಡ್ಡದಾದಂತಹ ಕಂಪನಿ. ಸೊ ಇವರೆಲ್ಲ ಒಟ್ಟು ಸೇರಿ ಸುಮಾರು $1.78 ಬಿಲಿಯನ್, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ನೋಡೋದಾದರೆ 16,700 ಕೋಟಿ ರೂಪಾಯಿ ಮೊತ್ತಕ್ಕೆ ಒಪ್ಪಂದ ನಡೆದಿದೆ. ಇದು ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಫ್ರಾಂಚೈಸಿ ಮಾರಾಟವಾಗಿದೆ. ಅಷ್ಟೇ ಅಲ್ಲದೆ ವಿಶ್ವದ ಅತ್ಯಂತ ಮೌಲ್ಯಯುತ ಕ್ರೀಡಾ ತಂಡಗಳಲ್ಲಿ ಒಂದಾಗಿ ಆರ್ಸಿಬಿ ಹೊರಹೊಮ್ಮಿದೆ. 2008ರಲ್ಲಿ ಕೇವಲ $111.6 ಮಿಲಿಯನ್ಗೆ ಖರೀದಿಸಲ್ಪಟ್ಟಿದ್ದ ತಂಡ ಮೌಲ್ಯ ಈಗ ಸುಮಾರು 16 ಪಟ್ಟು ಹೆಚ್ಚಾಗಿದೆ. ಸೊ ಈಗ ಆರ್ಸಿಬಿಯ ನಾಯಕತ್ವವನ್ನ, ಅಂದರೆ ಆರ್ಸಿಬಿ ಫುಲ್ ಮ್ಯಾನೇಜ್ಮೆಂಟ್, ತಂಡ, ಆಟಗಾರರು ಎಲ್ಲರ ನಾಯಕತ್ವವನ್ನ ವಹಿಸೋದು ಚೇರ್ಮನ್ ಆಗಿ ಆದಿತ್ಯ ಬಿರ್ಲಾ ಗ್ರೂಪ್ನ ನಿರ್ದೇಶಕ ಮತ್ತು ಮಾಜಿ ಕ್ರಿಕೆಟಿಗ ಆರ್ಯನ್ ವಿಕ್ರಮ್ ಬಿರ್ಲಾ ಅವರು ಆರ್ಸಿಬಿಯ ಹೊಸ ಅಧ್ಯಕ್ಷರಾಗಲಿದ್ದಾರೆ. ಇನ್ನು ವೈಸ್ ಚೇರ್ಮನ್ ಆಗಿ ಟೈಮ್ಸ್ ಇಂಟರ್ನೆಟ್ನ ಸತ್ಯನ್ ಗಜ್ವಾನಿ ಅವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಒಪ್ಪಂದವು ಕೇವಲ ಪುರುಷರ ಐಪಿಎಲ್ ತಂಡಕ್ಕೆ ಮಾತ್ರವಲ್ಲದೆ ಸ್ಮೃತಿ ಮಂಧಾನ ನೇತೃತ್ವದ ಡಬ್ಲ್ಯೂಪಿಎಲ್ ಲೀಗ್ನಲ್ಲೂ ಮಹಿಳಾ ತಂಡಕ್ಕೂ ಅನ್ವಯಿಸುತ್ತದೆ. ಪ್ರಸ್ತುತ ಅಂದರೆ ಈಗ ಹಳೆ ಮಾಲೀಕರಾದ ಡಿಯಾಜಿಯೋ ಯುನೈಟೆಡ್ ಸ್ಪಿರಿಟ್ ಸಂಸ್ಥೆಯು ತನ್ನ ಮದ್ಯದ ವ್ಯವಹಾರದ ಮೇಲೆ ಹೆಚ್ಚಿನ ಗಮನ ಹರಿಸಲು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಹೊಸ ಮಾಲೀಕತ್ವವು ಐಪಿಎಲ್ 2026ರ ನಂತರ ಅಧಿಕೃತವಾಗಿ ಜಾರಿಗೆ ಬರಲಿದ್ದು, ಸದ್ಯಕ್ಕೆ ಬಿಸಿಸಿಐ ಮತ್ತು ಐಪಿಎಲ್ ಆಡಳಿತ ಮಂಡಳಿಯ ಅಂತಿಮ ಅನುಮೋದನೆಗಾಗಿ ಕಾಯಲಾಗುತ್ತಿದೆ. ಆರ್ಸಿಬಿ ಈ ದೊಡ್ಡ ಮೊತ್ತಕ್ಕೆ ಸೇಲ್ ಆಗಲು ಕಾರಣ, ಆರ್ಸಿಬಿ ತಂಡವು 2024ರಲ್ಲಿ ಡಬ್ಲ್ಯೂಪಿಎಲ್ನಲ್ಲಿ ಚಾಂಪಿಯನ್ ಮತ್ತು 2025ರಲ್ಲಿ ಪುರುಷರು ಟ್ರೋಫಿ ಗೆದ್ದು ಪ್ರಸ್ತುತ ಚಾಂಪಿಯನ್ ಆಗಿರುವುದರಿಂದ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆಯನ್ನು ಪಡೆದುಕೊಂಡಿದೆ. ಹೌದು, ಸೊ ಈ ಬಾರಿಯೂ ಡಬ್ಲ್ಯೂಪಿಎಲ್ ಮಹಿಳಾ ತಂಡ ಗೆದ್ದುಕೊಂಡಿದ್ದು, ಸೊ ಈಗ ನಮ್ಮ ಭಾರತದ ಸಂಸ್ಥೆಗಳಾದ ಆದಿತ್ಯ ಬಿರ್ಲಾ ಕಂಡುಕೊಂಡಿರುವುದು ತುಂಬಾನೇ ಖುಷಿಯ ವಿಚಾರ. ಸೊ ಅಭಿಮಾನಿಗಳಲ್ಲಿ ಒಂದು ಪ್ರಶ್ನೆ ಮೂಡುತ್ತಿರಬಹುದು, ಆರ್ಸಿಬಿ ಅಂದರೆ ರಾಯಲ್ ಚಾಲೆಂಜರ್ಸ್ ಎನ್ನುವ ಹೆಸರು ಹಾಗೆ ಇರುತ್ತದಾ, ಮತ್ತೆ ಲೋಗೋನಲ್ಲಿ ಚೇಂಜ್ ಆಗುತ್ತಾ ಅಂತ ಪ್ರಶ್ನೆ ಮೂಡುತ್ತಿರಬಹುದು. ಹೌದು, ಸೊ ಈ ವರ್ಷ ಅಂದರೆ ಐಪಿಎಲ್ 2026ರಲ್ಲಿ ಅದೇ ಹೆಸರು ಮತ್ತು ಅದೇ ಲೋಗೋ ಮುಂದುವರಿಯಲಿದೆ. ಮುಂದಿನ ಐಪಿಎಲ್ ಸೀಸನ್ ಶುರುವಾದವರೆಗೂ ಕಾದು ನೋಡಬೇಕು ಯಾವ ರೀತಿ ತನ್ನ ಹೆಸರು ಅಥವಾ ಲೋಗೋವನ್ನು ಬದಲಾಯಿಸುತ್ತಾರೆ ಈ ಹೊಸ ಮಾಲೀಕರು ಎಂದು.
ಸೊ ವೀಕ್ಷಕರೇ, ಇದಾಗಿತ್ತು RCBಯು ದೊಡ್ಡ ಮೊತ್ತಕ್ಕೆ ಸೇಲ್ ಆದಂತಹ ಮಾಹಿತಿ ಸುದ್ದಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗೋಣ. ನಮಸ್ಕಾರಗಳು.